ನಿನ್ನ ಬಹಳ ಬುದ್ಧಿವಂತ ಅನ್ಕೊಂಡಿದ್ದೆ, ಆದ್ರೆ ನನಗೂ ಸೇರಿಸಿ ಗುಂಡಿ ತೋಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಚಿಂತೆ ಮಾಡಬೇಡಿ ಆಚಾರ್ಯರೇ, ಇನ್ನು ಕಾಲ ಮಿಂಚಿಲ್ಲ. ನಾನಿಲ್ಲಿ ಸತ್ಯ ಹೋಗಿದೆ, ಇನ್ನು ಕಾಲ ನಂಬ್ಕೊಂಡು ಏನ್ ಮಾಡ್ಲಿ? ಇಷ್ಟು ವರ್ಷ ಮಠದಲ್ಲಿದ್ದು ಒಳ್ಳೆ ಹೆಸರು ಮಾಡಿ ಈಗ ಇಬ್ರು ಗುರುಗಳ ಕೈಲಿ ಚೀಮಾರಿ ಹಾಕಿಸ್ಕೊಂಡು ಹೊರಗಡೆ ಬರುವಂತ ಪರಿಸ್ಥಿತಿ ಬಂತು. ನನ್ನ ಪರಿಸ್ಥಿತಿ ನನ್ನ ಶತ್ರುಗಳಿಗೂ ಬೇಡ. ಇಲ್ಲ ಸರಿ, ಈ ವೆಂಕಟನಾಥನಿಗೆ ಸತ್ಯವತಿ ಹೇಗೆ ಗೊತ್ತು? ಅದು ಹಾಳಾಗೋಗ್ಲಿ, ಆ ಸತ್ಯವತಿ ಹೆಣನ ನೀನು ಕಣ್ಣಾರೆ ನೋಡಿದ್ಯಾ? ಇಲ್ಲ, ನಮ್ಮ ಹುಡುಗರು ಪತ್ರಕ್ಕೆ ಹೆಬ್ಬಟ್ಟು ಒತ್ತಿಸ್ಕೊಂಡು ಅವ್ರನ್ನ ಸಾಯಿಸಿದ್ವಿ ಅಂತ ಹೇಳಿದ್ರು. ನಾನು ಅವ್ರ ಮಾತು ನಂಬಿ ಕೆಟ್ಟೆ. ನಿನ್ನ ಮಾತನ್ನ ನಂಬಿ ನಾನು ಕೆಟ್ಟೆ. ಆತಗಾರನಿಗೆ ಬುದ್ಧಿ ಮಟ್ಟ ಅನ್ನೋ ಹಾಗೆ ನಿನ್ನ ಮಗನ್ನ ಪೀಠಾಧಿಪತಿ ಮಾಡೋಕ್ ಹೋಗಿ ನೀನು ನನ್ನ ತಿಥಿ ಮಾಡಿಬಿಟ್ಟೆ. ನೀನೇನಾದ್ರೂ ಆ ಹೆಣ ನೋಡ್ತಿದ್ರೆ ಆ ವೆಂಕಟನಾಥನಿಗೆ ಸವಾಲು ಹಾಕ್ಬೋದಿತ್ತು. ಈ ವೆಂಕಟನಾಥ ಎಲ್ಲಿ ಹೋಗ್ತಾನೆ ಅಂತ ಹುಡ್ಕೋದಕ್ಕೆ ಅವ್ನ ಹಿಂದೆ ನಾವು ಜನನ್ ಬಿಟ್ವಿ. ಅವನು ನಮ್ಮ ಜಾನಾಲೆ ಕಣ್ಣು ಹಿಡಿದು ನಮ್ಮನೆ ಮುಳುಗಿಸ್ಬಿಟ್ಟ. ನೀನು ಮಾಡಿದ ಎಡವಟ್ಟಿಗೆ ನನ್ನ ತಲೆ ಗಿರ್ ಅಂತ ಒಂದು ಅರ್ಥವಾಗ್ತಿಲ್ಲ. ಅಲ್ಲ, ಆ ಸತ್ಯವತಿನೇ ಯಾಕೆ ತಾನು ಸತ್ಯ ಅಂತ ತೋರಿಸ್ಕೊಂಡು ತಪ್ಪಿಸ್ಕೊಂಡಿರಬಾರ್ದು? ಒಂದು ವೇಳೆ ತಪ್ಪಿಸ್ಕೊಂಡ್ರು ಆ ವೆಂಕಟನಾಥನ ಕೈಗೆ ಹೇಗೆ ಸಿಕ್ಕಿದ್ಲು? ಒಟ್ನಲ್ಲಿ ಎಲ್ಲ ಅಯೋಮಯವಾಗಿದೆ, ಒಂದು ಅರ್ಥವಾಗ್ತಿಲ್ಲ. ನಾನು ಕಾಲಿಟ್ಟ ಕಡೆ ಗರ್ಕೇನು ಬೆಳೆಯಲ್ಲ ಅಂತ ಹೇಳ್ತಾ ಇದ್ದೆ, ಈಗ ಗೊತ್ತಾಗ್ತಿದೆ ನೀನು ಕಾಲಿಟ್ಟ ಕಡೆ ನಿನ್ನನ್ನು ನಂಬುದವರು ಉಳಿಯಲ್ಲ ಅಂತ. ಆಚಾರ್ಯರೇ, ಆಟ ಇನ್ನೂ ಮುಗಿದಿಲ್ಲ. ವೆಂಕಟನಾಥ ಸತ್ಯವತಿ ಬದುಕಿದ್ದಾಳೆ ಅಂತ ಗುರುಗಳ ಮುಂದೆ ಹೇಳ್ದ. ಗುರುಗಳು ಅವನ ಮಾತು ನಂಬಿ ನಮಗೆ ಶಿಕ್ಷೆ ಕೊಟ್ರು. ಆದ್ರೆ ವೆಂಕಟನಾಥ ಇನ್ನು ಸತ್ಯವತಿನ ಗುರುಗಳ ಮುಂದೆ ಕರ್ಕೊಂಡ್ಬಂದು ನಿಲ್ಸಿಲ್ವೇ? ಆ ಸತ್ಯವತಿ ಬದುಕಿಲ್ಲ ಅಂತ ಗೊತ್ತಾದ್ರೆ ಗುರುಗಳು ನಮಗ್ ಕೊಟ್ಟಿರೋ ಶಿಕ್ಷೆನ ಹಿಂಪಡಿತಾರೆ. ವೆಂಕಟನಾಥನಿಗೆ ಶಿಕ್ಷೆ ಆಗತ್ತೆ. ಆಗ ನಿಮಗೆ ಸಿಗಬೇಕಾದ ಸ್ಥಾನ, ನಮಗೆ ಸಿಗಬೇಕಾದ ಮರ್ಯಾದೆ ಎರಡೂ ಸಿಗತ್ತೆ. ಇಷ್ಟಕ್ಕೂ ಆ ಸತ್ಯವತಿ ಎಲ್ಲಿದ್ದಾಳಯ್ಯ? ಆ ಕೆಲಸನೇ ಈಗ ನಾವು ಮಾಡಬೇಕಾಗಿದೆ ಆಚಾರ್ಯರೇ. ಕನಕಾಚಲರ ಕಾಲದಿಂದ ಈ ವೆಂಕಟನಾಥನವರೆಗೂ ಅವ್ರ ಕುಟುಂಬದಿಂದ ನಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿ ತೊಂದರೆ ಆಗ್ತಾನೆ ಇದೆ. ಇದು ಕೊನೆ ಆಗಲೇಬೇಕು. ಆ ಸತ್ಯವತಿ ಒಂದು ವೇಳೆ ಬದುಕಿದ್ರೆ ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿ ನಾವೇ ಸಾಯಿಸ್ಬಿಟ್ರೆ ಆಗ ನಾವು ಹೇಳಿದ್ದೇ ಸತ್ಯ ಆಗತ್ತೆ ಅಲ್ವೇ?